ನಮಸ್ಕಾರ, ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ನಾನು ಇವತ್ತು ಫಂಕ್ಷನಿಗೆ ಅಂತ ಹೊರಟಿದ್ದೆ. ನಾನು ಹಾಗೆ ಜ್ಯುವೆಲರೀಸ್ ಹಾಕೊಳ್ತಾ ಇದ್ದೆ. ಬಟ್ ಒಂದು ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರುವಂಥ ಕೆಲವೊಂದು ಲೈಟ್ ವೈಟ್ ಜ್ಯುವೆಲರ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದು ಫಸ್ಟ್ ಒನ್ ನೋಡಿ, ಚೆನ್ನಾಗಿದೆ. ಹಾಕ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಈ ಥರ ಸಿಂಪಲ್ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ಜಾಸ್ತಿ ಹೆವಿನೂ ಅನ್ಸಲ್ಲ, ಎಂಥದ್ದು ಇಲ್ಲ. ಹಾಗಾಗಿ ಇದು ಒಂದು ಕಲೆಕ್ಷನ್. ಇಷ್ಟಾದರೆ ಯಾರು ಮಾಡಿಸ್ಕೊಳ್ಳಿ. ಇದು ಇಲ್ಲಿ ಮಧ್ಯ ಅಷ್ಟೇ ಗೋಲ್ಡ್ ಹಾಕ್ಸಿರೋದು ನಾನು. ಇದು ಕೂಡ ಗ್ರೀನಲ್ಲೇ ಮಾಡಿಸ್ಕೊಂಡಿದ್ದೀನಿ. ಗ್ರೀನ್ ಅಂತೂ ಯಾವ ಸ್ಯಾರಿ ಉಟ್ಕೊಂಡ್ರೂ ಕೂಡ ಮ್ಯಾಚ್ ಆಗುತ್ತೆ, ಯಾವ ಕಲರ್ ಸ್ಯಾರಿ ಉಟ್ಕೊಂಡ್ರು. ಇದು ಕೂಡ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ರೆಡ್ ಮತ್ತು ವೈಟ್ ಕಲರ್ ಬ್ಲೌಸಿಗೆ ಇದು ಗ್ರೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಲುಕ್ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಇದು ಒಂದು. ನೆಕ್ಸ್ಟ್ ಇನ್ನೂ ಒಂದಿದೆ, ಅದು ತೋರಿಸ್ತೀವಿ. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇದೇ ತುಂಬ ಟ್ರೆಂಡಿಂಗಲ್ಲಿ ಇರೋದು. ಇದು ಲಕ್ಷ್ಮಿ ಪೆಂಡೆಂಟಿಂದು. ಇದು ಇಲ್ಲಿ ಮುತ್ತು ಹಾಕ್ಸಿದ್ದೀನಿ. ಮಧ್ಯೆ ಇಲ್ಲಿ ಗೋಲ್ಡ್ ಬೀಡ್ಸು, ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನ್ಸ್ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ನಾನು ಹಾಕಿ ತೋರಿಸ್ತೀನಿ. ಇದು ನಂದು ಮುತ್ತಿಂದು ಓಲೆ ಜುಮ್ಕಿ ಇದೆ. ನಾನೀಗ ಇದು ಇಯರಿಂಗ್ಸ್ ಬೇರೆ ಹಾಕಿರೋದ್ರಿಂದ ಅಷ್ಟು ಮ್ಯಾಚ್ ಅನ್ನಿಸ್ತಿಲ್ಲ. ನಂದು ಮುತ್ತಿಂದು ಓಲೆ ಜುಮ್ಕಿ ಇದೆ, ಅದಕ್ಕೆ ಇದು ಮ್ಯಾಚ್ ಆಗಲಿ ಅನ್ನೋದಕ್ಕೋಸ್ಕರ ಈ ಲಕ್ಷ್ಮಿ ಪೆಂಡೆಂಟ್ನ ತಗೊಂಡಿದ್ದು. ನೋಡಿರಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಕಮ್ಮಿ ಬಜೆಟಲ್ಲಿ ಕೂಡ ಆಗೋಗುತ್ತೆ. ನಾನು ಇದೊಂದೇ ಗೋಲ್ಡ್, ಬಟ್ ಇದು ಮುತ್ತು, ಮಧ್ಯೆ ಇದು ಗೋಲ್ಡ್ ಬೀಡ್ಸ್ ಹಾಕಿರೋದು. ಹಾಗಾಗಿ ಇದು ಲಕ್ಷ್ಮಿ ಪೆಂಡೆಂಟು ಒಂದು 3.5 ಗ್ರಾಮ್ ಇದೆ, 3.25 ಗ್ರಾಮ್ ಇದೆ. ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಜೊತೆ. ಬಟ್ ನಂದು ಮುತ್ತಿನ ಒಲೆ ಜುಮ್ಕಿ ಎಲ್ಲ ನಾನು ಸದ್ಯಕ್ಕೆ ಮನೇಲಿ ಯಾವುದೂ ಇಟ್ಕೊಂಡಿಲ್ಲ, ಎಲ್ಲ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಜಸ್ಟ್ ಇರೋದು ಅಷ್ಟೇ ತೋರಿಸ್ತಾ ಇರೋದು. ನೆಕ್ಸ್ಟ್ ಟೈಮ್ ತಂದಾಗ ನಾನು ಅದ್ರದ್ದು ಫುಲ್ ಡೀಟೇಲ್ಸ್ ವಿಡಿಯೋಸ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಈ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಮಾಡಿಸ್ಕೊಂಡಿದ್ದು. ಇದು ಇಯರಿಂಗ್ಸ್ ಕೂಡ ಇದೆ, ಇದಕ್ಕೆ ಸೆಟ್ ಆಗಿರುವಂಥ ನೆಕ್ಲೆಸು ಸಹ ಇದೆ. ಹಾಗಾಗಿ ನಾನು ಇದನ್ನು ಮಾಡಿಸ್ಕೊಂಡಿದ್ದೆ. ಈಗಂತೂ ಆ್ಯಂಟಿಗೆ ಟ್ರೆಂಡಿಂಗಲ್ಲಿರೋದು. ನನ್ನ ಹತ್ರ ಒಂದು 3-4 ಆ್ಯಂಟಿಕಲ್ ಜ್ಯುವೆಲರ್ಸೇ ಇರೋದು. ಬಟ್ ಈ ಥರದ್ದು ನನ್ನ ಹತ್ರ ಇದ್ದಿಲ್ಲ. ನನ್ನ ಹತ್ರ ಈ ಥರದ್ದು ನೆಕ್ಲೆಸ್ ಇದೆ. ಹಾಗಾಗಿ ಒಂದು ಲಾಂಗ್ ನೆಕ್ಲೆಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇದ್ರದ್ದು ಸೆಟ್ ಲಾಂಗ್ ನೆಕ್ಲೆಸ್ ನಾನು ಮಾಡಿಸ್ಕೊಂಡಿದ್ದು. ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದು ಮನೇಲಿಲ್ಲ. ನೆಕ್ಸ್ಟ್ ಟೈಮ್ ತಂದಾಗ ನಾನು ನಿಮಗೆ ಒಂದೊಂದೇ ವಿಡಿಯೋ ಮಾಡಿ ತೋರಿಸ್ತೀನಿ, ಬೇಕಿದ್ರೆ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಲಾಂಗ್ ಹಾರ. ಈ ಕಡೆ ತುಂಬ ಲಾಂಗು ಇಲ್ಲ, ಈ ಕಡೆ ತುಂಬ ಶಾರ್ಟು ಇಲ್ಲ, ಕರೆಕ್ಟಾಗಿದೆ. ನಮ್ಗೆ ಬೇಕಂದ್ರೆ ಸ್ವಲ್ಪ ಇದು ಮಾಡ್ಕೊಂಡು ಹಾಕೋಬೋದು. ಹೆಣ್ಮಕ್ಳಿಗೆ ಎಷ್ಟು ಒಡವೆ ಇದ್ರೂ ಇದು ಕಮ್ಮಿ ಅದು ಜಾಸ್ತಿ ಅನ್ನೋದೇ ನಾವು ಜಾಸ್ತಿ. ಹಾಗಾಗಿ ವಿಡಿಯೋ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಫಂಕ್ಷನಿಗೆ ರೆಡಿಯಾಗಿದ್ದರಿಂದ ಫಂಕ್ಷನಿಗೆ ಹೊರಟೆ. ಇನ್ನೂ ನನ್ನ ಹತ್ರ ಬೀಡ್ಸ್ ಕಲೆಕ್ಷನ್ಗಳಿದ್ದಾವೆ, ಕೆಲವೊಂದು ತೋರಿಸ್ತೀನಿ ನಿಮ್ಮ ಜೊತೆ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇದು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತಂದು. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಲಾಸ್ಟಿಗೆ ಅಂತ ಅಂದು ಈ ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಬಾಯ್.